ವೀಕ್ಷಕರೇ, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಯವರನ್ನ ಪಟ್ಟದಿಂದ ಕೆಳಗಿಳಿಸಬೇಕು ಅಂತ ಸಲೀಂ ಅಹಮದ್ ಅವರನ್ನ ಪಟ್ಟಕ್ಕೆ ತರಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಪಟ್ಟಿಯಲ್ಲಿ ಬರೆದು ಕಳಿಸಿದ್ರೂ ಕೂಡ ಹೊರಟ್ಟಿಯವರು ಪ್ರತಿಪಟ್ಟು ಅವರನ್ನ ಪಟ್ಟದಲ್ಲಿ ಮುಂದುವರೆಸುತ್ತಾ? ಈ ಪ್ರಶ್ನೆಗೆ ಉತ್ತರ ನಮ್ಮ ಗುಸುಗುಸು ಗೋವಿಂದಣ್ಣನ ಮೂಲಗಳಿಂದ ಒಳನೋಟ ಕಂಡಿದೆ. ಏನದು ನೋಡ್ಕೊಂಬ. ನಮ್ಮೇಷ್ಟ್ರು ಕುಸ್ತಿ ಅಖಾಡದಲ್ಲಿ ಜಗಜ್ಜಟ್ಟಿ ಅಂತ ಗೊತ್ತಿತ್ತು. ಆದ್ರೆ ಈ ಕಡೆ ಕಾಂಗ್ರೆಸ್ ಹೈಕಮಾಂಡೇ ಪಟ್ಟಿ ಕಳಿಸಿದ್ರು, ಆ ಕಡೆ ಹೊರಟ್ಟಿ ಸಭಾಪತಿ ಸ್ಥಾನ ಮುಟ್ಟಿ ನೋಡ್ಲಿ ಅಂತ ಗಟ್ಟಿಯಾಗಿ ಕೂತಿದ್ದಾರೆ. ಕೈ ಪಾಡ್ರಿಯವರು ಆಗಿದ್ದಾಗ್ಲಿ ಅವಿಶ್ವಾಸ ಮಂಡಿಸೋದು ಗ್ಯಾರಂಟಿ ಅಂತಿದ್ದಾರೆ. ಒಟ್ನಲ್ಲಿ ಡರ್ಟಿ ಪಾಲಿಟಿಕ್ಸ್ ಒಳ್ಳೆ ಜನರ ಪಾಲಿಗೆ ಬಹಳ ತುಟ್ಟಿ ಅಂತ ಇವತ್ತು ಗಾದೆ ಒಗಟು ಕನ್ಫ್ಯೂಷನ್ ಏನೂ ಮಾಡದೆ ನೇರವಾಗಿ ವಿಷಯ ಹೇಳ್ತಾ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಏನಿವತ್ತು ಗಾದೆ ಬಾದೆ ಇಲ್ಲದೆ ಸೀದಾ ವಿಷಯ ಹೇಳ್ತಿದ್ದೀರಾ ಅಂತ ಕೇಳಿದ್ಕೆ, ಅಯ್ಯೋ ಹೇಳಿ ಕೇಳಿ ಇದು ವಿಧಾನ ಪರಿಷತ್ತಿನ ಎಲೆಕ್ಷನ್ನಿನ ವಿಷಯ. ಆ ರೂಲ್ಸು ರೆಗ್ಯುಲೇಷನ್ಸು, ಕೌಲು ಶಬ್ದರು, ನಂಬರು, ಕೋರ್ಟು ಕಟ್ಲೆ ಇವೆಲ್ಲ ಸೀದಾ ಹೇಳಿದ್ರೆ ಅರ್ಥ ಆಗೋದು ಕಷ್ಟ. ಇನ್ನು ಒಗಟಲ್ಲಿ ಗಾದೆಲ್ಲಿ ಹೇಳಿದ್ರೆ ಆಗುತ್ತಾ ಅಂತ ಡೈರೆಕ್ಟ್ ಆಗಿ ಹೇಳೋಕ್ ಶುರು ಮಾಡಿದ್ರು ಪರಿಷತ್ತಿನ ದೊಡ್ಡ ಕುರ್ಚಿಯ ಕತೆ. ವಿಷಯ ಏನಪ್ಪಾ ಅಂದ್ರೆ, ಪರಿಷತ್ತಿನ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ವಿಧಾನ ಪರಿಷತ್ತಿನ ಸಭಾಪತಿಯಾಗಿರೋ ಬಸವರಾಜ ಹೊರಟ್ಟಿ ಅವರಿಗೆ 2 ಮರು ಬಾರಿ ಮಾತಾಡಿ ರಾಜೀನಾಮೆ ಕೊಡಿ ಅಂತ ಕೇಳಿದ್ದಾರೆ. ಆದ್ರೆ ಈತ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ಕೊಡಲ್ಲ ಅಂತ ಪಟ್ಟಿ ಹಾಕಿದ್ದಾರೆ. ಅತ್ತ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಈಗ ಪರಿಷತ್ತಿನಲ್ಲಿ ಬಹುಮತ ಇರೋದ್ರಿಂದ ರಾಜೀನಾಮೆ ಕೇಳ್ತಿದ್ದಾರೆ. ಇತ್ತ ಹೊರಟ್ಟಿ ಅವರು ಪರಿಷತ್ತಿನ ಸಂಪ್ರದಾಯದ ಪ್ರಕಾರ ಬಹುಮತದ ಮೇಲೆ ಸಭಾಪತಿಗಳ ಪೀಠದಿಂದ ಕೆಳಗಿಳಿಸಿದ ಇತಿಹಾಸವೇ ಇಲ್ಲ ಅಂತ ಪಟ್ಟು ಹಾಕಿದ್ದಾರೆ. ಈ ಪಟ್ಟು ಪ್ರತಿಪಟ್ಟಿನ ಮಧ್ಯೆ ಸಭಾಪತಿ ಪೀಠದ ಸುತ್ತ ನಿಯಮಾವಳಿಗಳ ಚರ್ಚೆ ಶುರುವಾಗಿದೆ ಅಂತಿವೆ ಅದೇ ಪರಿಷತ್ತಿನ ಮೂಲಗಳು. ಸದ್ಯ ಬಸವರಾಜ ಹೊರಟ್ಟಿ ಅವರ ಆಪ್ತ ಮೂಲಗಳ ಪ್ರಕಾರ ಸಭಾಪತಿಗಳಿಗೆ ಈಗ ಸಂಸದೀಯ ಪಟುಗಳು, ಸಂವಿಧಾನ ತಜ್ಞರು, ಕಾನೂನು ತಜ್ಞರೆಲ್ಲ ಕರೆ ಮಾಡಿ ಕಾನೂನಿನ ವಿವರ ಕೊಡ್ತಿದ್ದಾರಂತೆ. ಅವ್ರ ಪ್ರಕಾರ ML ಕೌಲ್ ಹಾಗೂ SL ಶಗ್ದರ್ ಅವರ ಪ್ರಾಕ್ಟೀಸ್ ಅಂಡ್ ಪ್ರೊಸೀಜರ್ ಆಫ್ ಪಾರ್ಲಿಮೆಂಟ್ನಲ್ಲಿ ಏನಿದೆ ಅಂದ್ರೆ, ಸಭಾಪತಿ ಪೀಠದಲ್ಲಿರುವವರ ವಿರುದ್ಧ ಅವಿಶ್ವಾಸ ನಿರ್ಣಯದ ಅಂಗೀಕಾರಕ್ಕೆ ಕೇವಲ ಸದನದಲ್ಲಿ ಹಾಜರಿದ್ದು ಮತ ಹಾಕುವವರ ಬಹುಮತ ಅಂದ್ರೆ ಅದಕ್ಕೆ ಸರಳ ಬಹುಮತ ಸಾಕಾಗಲ್ಲ. ಪರಿಷತ್ತಿನ ಅಂದಿನ ಒಟ್ಟು ಸದಸ್ಯರ ಸಂಖ್ಯೆಯ ಬಹುಮತ ಅಂದ್ರೆ ಸಂಪೂರ್ಣ ಬಹುಮತ ಬೇಕು. ಆದ್ರೆ ಈ ಹಂತಕ್ಕೆ ಹೋಗುವ ಮೊದಲು ಅವಿಶ್ವಾಸ ಮಂಡನೆಯ ನೋಟಿಸ್ ನೀಡುವಾಗ ಸಭಾಪತಿಗಳ ವಿರುದ್ಧ ಆಪಾದನೆಗಳನ್ನು ಸ್ಪಷ್ಟವಾಗಿ ಉಲ್ಲೇಖಿಸಬೇಕು. ಒಂದು ವೇಳೆ ಈ ಆಪಾದನೆಗಳು ಕೇವಲ ರಾಜಕೀಯವಾಗಿ ಮಾಡ್ತಿರೋ ಆಧಾರರಹಿತ ಆರೋಪ ಅನಿಸಿದ್ರೆ ಅದಕ್ಕೆ ನ್ಯಾಯಾಲಯದಲ್ಲೂ ತಡೆ ಪಡೆಯುವ ಸಾಧ್ಯತೆ ಇದೆ ಅನ್ನೋ ಚರ್ಚೆಗಳು ಪರಿಷತ್ತಿನ ಅಂಗಳದಲ್ಲೇ ಚರ್ಚೆ ಆಗ್ತಿವೆ. ಹೇಗೆ ನೋಡಿದ್ರು ಸಭಾಪತಿಗಳನ್ನ ಪೀಠದಿಂದ ಕೆಳಗಿಳಿಸುವ ಕಸರತ್ತು ಕಾನೂನಾತ್ಮಕ ಸಂಘರ್ಷಕ್ಕೆ ಎಡೆ ಮಾಡುವ ಸಾಧ್ಯತೆ ನಿಶ್ಚಳವಾಗಿದೆ ಎನ್ನುತ್ತಿವೆ ಪರಿಷತ್ ಮೂಲಗಳು. ಆದ್ದರಿಂದಲೇ ಅತ್ತ ಮುಖ್ಯಮಂತ್ರಿಗಳು ಇತ್ತ ಸಭಾಪತಿ ಸ್ಥಾನದ ಆಕಾಂಕ್ಷಿ ಆಗಿರೋ ಸಲೀಂ ಅಹಮದ್ ಅವರು ಬಸವರಾಜ ಹೊರಟ್ಟಿ ಅವರನ್ನ ಮನವೊಲಿಸುವ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಅನ್ನೋದು ವಿಧಾನಸೌಧದ ಮೂಲಗಳ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ.